ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಹೊಸ ಡಿಸೈನ್ ತೊಗೊಂಡು ಬಂದಿದ್ದೀನಿ. ನೋಡಿ, 3 ಲೇಯರ್ ಬರುತ್ತೆ. ಇಲ್ಲಿ ನೀವು ಇನ್ನೊಂದು ಎಷ್ಟು ಲೇಯರ್ ಕೂಡ ಹಾಕೋಬೋದು. ನಿಮಗಿದ್ರ ಇನ್ನೂ ಸ್ಟೆಪ್ ಬೇಕು ಅಂದರೂ ಸಹ ಹಾಕೋಬೋದು. ಸೊ ನೋಡಿ, ನಿಮ್ಮ ಇಂಟ್ರೆಸ್ಟು. ನಾನಿಲ್ಲಿ ಫ್ಲವರ್ ಬೀಡ್ಸ್ ಹಾಕಿದ್ದೀನಿ. ನೀವು ಡಿಫ್ರೆಂಟಾಗಿ ಬೇರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಹೇಗೆ ಕಾಣ್ತದೆ ಅಂತ. ಸೊ ನಾನು ಇಲ್ಲಿ 1 2 3 ಸ್ಟೆಪ್ ಹಾಕಿಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ನೀವು 2 ಸ್ಟೆಪ್ ಹಾಕಿ ಸಹ ಕುಚ್ಚು ಕಟ್ಬೋದು. ತುಂಬ ಸಿಂಪಲ್ಲಾಗಿದೆ, ಏನೂ ಜಾಸ್ತಿ ವರ್ಕ್ ಇಂಥ ಸಹ ಇಲ್ಲ. ಒಂದು ಚೈನು ಮತ್ತು ಸ್ಲಿಪ್ ಸ್ಟಿಚ್ ಅಷ್ಟೇ ಹಾಕ್ಲಿಕ್ಕಿರೋದು ಈ ಡಿಸೈನಲ್ಲಿ. ಸೊ ಮಿಸ್ ಮಾಡದೆ ವಿಡಿಯೋ ನೋಡಿ, ಟ್ರೈ ಮಾಡಿ. ತುಂಬ ಈಸಿ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಆಮೇಲೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಶುರು ಮಾಡೋಣ. ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ ನಾನು. ಓಕೆ, ಥ್ರೆಡ್ಡು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗಿಂದ ಶುರು ಮಾಡುವಾಗ ಇಲ್ಲಿ 2 ಲಾಕ್ ಸಾಕಾಗ್ತದೆ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸರಿ ಲಾಕ್ ಆಗಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಿ ವರ್ಕು. ಸೊ ಹಾಗಾಗಿ ಇಲ್ಲಿ 3 ಟೈಮ್ಸು ಲಾಕ್ ಮಾಡ್ಕೊಳ್ತೀನಿ. 3 ಟೈಮ್ಸ್ ಯಾಕೆ ಲಾಕ್ ಮಾಡ್ಕೊಂಡಿದ್ದು ಅಂತ ಆಮೇಲೆ ನಿಮ್ಗೆ ಹೇಳ್ತೇನೆ. ಸೊ ಓಕೆ, ನೋಡಿ, ಇಲ್ಲಿ ಕುಚ್ಚು ಕಟ್ಲಿಕ್ಕೆ ಬಿಟ್ಟಿದ್ದೀನಿ. ಈ 3 ಸ್ಟೆಪ್ಪು ಮುಗಿಸ್ಕೊಂಡು ಇಲ್ಲಿ ಕುಚ್ಚು ಕಟ್ಟಕ್ಕೆ ಬಿಟ್ಬಿಟ್ಟು ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಓಕೆ, ನೀವು ಸ್ಟಾರ್ಟಿಂಗಿಂದ ಹಾಕುವಾಗ 1 ಸಿಂಗಲ್ ಕ್ರೋಶ ಅಲ್ಲ, 2 ಸಿಂಗಲ್ ಕ್ರೋಶ ಸಾಕಾಗ್ತದೆ. 2 ಟೈಮ್ಸ್ ಈ ಥರ ಲಾಕ್ ಮಾಡಿಕೊಂಡ್ರೆ ಸರಿ ಆಗ್ತದೆ. ಇಲ್ಲಿ ನಾನು 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನಿಮಗೆ ನೋಡಿ, ನಿಮ್ಗೆ ಯಾವ ಬೀಡ್ ಇಷ್ಟ ಆಗ್ತದೆ ಅದನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಚೈನ್ ಹಾಕಿ, ಸಿಂಗಲ್ ಚೈನ್. 1 2 3 4 5. ಆಲ್ಮೋಸ್ಟ್ ಇಲ್ಲಿ ನನಗೆ 5 ಚೈನ್ಸ್ ಆಗ್ತದೆ, ಏಕೆಂದರೆ ಈ ಬೀಡ್ ಕವರ್ ಆಗ್ತದೆ. ನೀವು ಸ್ವಲ್ಪ ಸೈಜ್ ದೊಡ್ಡದೇನಾದರೂ ತೊಗೊಂಡಿದ್ರೆ ನಿಮ್ಗೆ ಇನ್ನೂ ಒಂದು 2 ಚೈನ್ ಬೇಕಾಗ್ತದೆ. ನೋಡಿಬಿಟ್ಟು ನೀವು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನು ಟರ್ನ್ ಮಾಡಿಕೊಂಡು ಇಲ್ಲಿ ಈ ಫಸ್ಟ್ ಚೈನಿಗೆ ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಈ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶದೊಳಗೆ ನೀಡಲ್ ತೊಗೊಂಡೋಗಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳಿ. ಓಕೆ, ಹಾಕಿಬಿಟ್ಟು 1 ಚೈನ್ ಹಾಕಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಕಾಣಿಸುತ್ತೆ. ಜಸ್ಟ್ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಸ್ಲಿಪ್ ಸ್ಟಿಚ್ಚು. ಏನು ಡಿಸೈನೇ ಇಲ್ಲ ಇದರಲ್ಲಿ, ಬರೀ ಸ್ಲಿಪ್ ಸ್ಟಿಚ್ಚು, 1 ಚೈನು, ಸ್ಲಿಪ್ ಸ್ಟಿಚ್ಚು, 1 ಚೈನು. ಓಕೆ, ಸ್ಲಿಪ್ ಸ್ಟಿಚ್ ಅಂದರೆ ಗೊತ್ತುಂಟಲ್ಲ. ಓಕೆ, ಇಷ್ಟೇ. ನೆಕ್ಸ್ಟ್ 1 ಚೈನ್, ಸ್ಲಿಪ್ ಸ್ಟಿಚ್, 1 ಚೈನ್, ಸ್ಲಿಪ್ ಸ್ಟಿಚ್, ಸಾರಿ, 1 ಚೈನ್,
ಸ್ಲಿಪ್ ಸ್ಟಿಚ್. ಓಕೆ, 1 ಚೈನ್, ಸ್ಲಿಪ್ ಸ್ಟಿಚ್. ನೋಡಿ, ಇದು ಇಲ್ಲಿವರೆಗೂ ಪೂರ್ತಿ ಕವರ್ ಮಾಡ್ಕೊಳ್ಳಿ. ಸೇಮ್ ಏನೂ ಇಲ್ಲ, ಸಿಂಗಲ್ ಚೈನ್ ಸ್ಲಿಪ್ ಸ್ಟಿಚ್, ಸಿಂಗಲ್ ಚೈನ್ ಸ್ಲಿಪ್ ಸ್ಟಿಚ್. ನೋಡಿ, ಇಲ್ಲಿ ಫುಲ್ ಕವರ್ ಆಯಿತು. ಓಕೆ, ಇದಾದಮೇಲೆ ಇಲ್ಲಿ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲಿಪ್ ಸ್ಟಿಚ್ ಬೇಡ, ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟ್ ಮತ್ತೆ ಸೇಮ್ ಇಲ್ಲಿ ಈಗ ಹಾಕಿದ್ರಲ್ಲ ಹಾಗೆಯೇ ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10. ಮೊದಲು 5 ಹಾಕ್ಕೊಂಡಿದ್ದೆ, ಇವಾಗ 10 ಹಾಕ್ಕೊಂಡಿದ್ದೀನಿ. ಸೇಮ್ ನಿಮಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅಲ್ಲಿ ಒಟ್ಟಿನಲ್ಲಿ ಏನಾದರೂ ನಿಮಗೆ ಈ ಬೀಡ್ ದೊಡ್ಡದು ಹಾಕಿದರೆ ಅವಾಗ ಇಲ್ಲಿ ಸ್ಟಾರ್ಟಿಂಗು ಚೈನ್ ಜಾಸ್ತಿ ಆಗಿರುತ್ತೆ. ಅವಾಗ ಫುಲ್ ಇದು ಕವರ್ ಆಗಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೇಕಾಗ್ತದೆ. ಓಕೆ, ಆ ಥರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ, ಈಗ ನೋಡಿ, 1 ಸಿಂಗಲ್ ಕ್ರೋಶದಲ್ಲಿ ಇದನ್ನು ತಂದು ಜಾಯಿಂಟ್ ಮಾಡಿದ್ರಿ ಅಲ್ವಾ. ಈಗ ಈ ಸೆಕೆಂಡ್ ಸ್ಟೆಪ್ ಬಂದು ಈ 2ನೇ ಸಿಂಗಲ್ ಕ್ರೋಶ ಮಿಡ್ಲಲ್ಲಿ ಮತ್ತು ಇದನ್ನು ಲಾಕ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು 1 ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡಿಕೊಂಡು ಸೇಮ್ ಈ ಲೈನ್ನ ಕವರ್ ಮಾಡಬೇಕು. ಇದೇ ರೀತಿ ಕವರ್ ಮಾಡಬೇಕು. ಈಗ ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀರ ಅಲ್ವಾ. ನೆಕ್ಸ್ಟು ಸ್ಲಿಪ್ ಸ್ಟಿಚ್. ಓಕೆ, ಮತ್ತು ಸಿಂಗಲ್ ಚೈನ್ ಮತ್ತು ಸ್ಲಿಪ್ ಸ್ಟಿಚ್, ಸಿಂಗಲ್ ಚೈನ್, ಸಿಂಗಲ್ ಚೈನ್, ಸ್ಲಿಪ್ ಸ್ಟಿಚ್, ಸಿಂಗಲ್ ಚೈನ್, ಸ್ಲಿಪ್ ಸ್ಟಿಚ್, ಸಿಂಗಲ್ ಚೈನ್, ಸ್ಲಿಪ್ ಸ್ಟಿಚ್. ಇಷ್ಟೇ, ಇದನ್ನೇ ಪೂರ್ತಿ ಕವರ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಕಂಟಿನ್ಯೂ ಮಾಡಿ, ಏನಿಲ್ಲ, ಸಿಂಗಲ್ ಚೈನು ಸ್ಲಿಪ್ ಸ್ಟಿಚ್ಚು ಹಾಕ್ಕೊಳ್ಳಿ. ನೋಡಿ, ಇದು ಪೂರ್ತಿ ಫಿನಿಶ್ ಆಗಿದೆ. ಇವಾಗ ಇದರ ಪಕ್ಕದಲ್ಲೇ ಇದು ಮತ್ತೆ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶ. ಓಕೆ, ನೋಡಿ, ಇಲ್ಲಿ 2 ಸ್ಟೆಪ್ಪು ಮುಗೀತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಮತ್ತು ಸೇಮ್ ಸಿಂಗಲ್ ಚೈನ್ 1 2 3 4 5 6 7. ಒಟ್ಟಿನಲ್ಲಿದು ನೋಡಿ, ಇದು ಈ ಲೈನ್ ಮೇಲೆ ಇದು ಬಂದು ಇಲ್ಲಿ ಕೂರಬೇಕು. ಅಷ್ಟು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಓಕೆ, ನೀವೇನು ಬೀಡ್ ಹಾಕಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇದನ್ನು ಟರ್ನ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶ ಇದೆ ನೋಡಿ. ಟೋಟಲ್ 3 ಹಾಕಿದ್ವಿ ಅಲ್ವಾ. ಸೊ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಇಲ್ಲೊಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಳ್ಳಿ. ಓಕೆ, ಇದು 3ನೇ ಸ್ಟೆಪ್ಪು. ಇಲ್ಲೊಂದು ಚೈನ್ ಹಾಕ್ಕೊಂಡಾಗಿದೆ. ಇವಾಗ ಸ್ಲಿಪ್ ಸ್ಟಿಚ್ ಹೀಗಿಟ್ಕೊಳ್ಳಿ, ಸ್ಲಿಪ್ ಸ್ಟಿಚ್ ಹಾಕಿ.
ಸ್ಲಿಪ್ ಸ್ಟಿಚ್, 1 ಚೈನ್, ಸ್ಲಿಪ್ ಸ್ಟಿಚ್, 1 ಚೈನ್. ನೋಡಿ, ಸ್ಲಿಪ್ ಸ್ಟಿಚ್ ಅಂದರೆ ಗೊತ್ತುಂಟಲ್ವಾ? ಹೀಗೆ ತಗೊಂಡು ಈ ಥ್ರೆಡ್ಡನ್ನು ಡೈರೆಕ್ಟ್ ಇದರಲ್ಲೇ ತಗೊಳ್ಳೋದು. ಓಕೆ, ಇದಕ್ಕೆ ಸ್ಲಿಪ್ ಸ್ಟಿಚ್ ಹೇಳ್ತಾರೆ. ಓಕೆ, ಮತ್ತು ಸಿಂಗಲ್ ಚೈನ್, ಸ್ಲಿಪ್ ಸ್ಟಿಚ್. ಇದು ಪೂರ್ತಿ ಡಿಸೈನ್ ಬರೋದು ಇದು ಒಂದೇ ಸಿಂಗಲ್ ಚೈನು ಸ್ಲಿಪ್ ಸ್ಟಿಚ್. ಓಕೆ, ಇದು ಪೂರ್ತಿ ಹೀಗೆ ಇದು ಕವರ್ ಮಾಡ್ಕೊಳ್ಳಿ, ಫಿನಿಶ್ ಮಾಡ್ಕೊಳ್ಳಿ. ಸೇಮ್ ವರ್ಕು, ಸಿಂಗಲ್ ಚೈನು ಸ್ಲಿಪ್ ಸ್ಟಿಚ್ಚು. ನೋಡಿ, ಇಲ್ಲಿ ಪೂರ್ತಿ ಫಿನಿಶ್ ಆಗಿದೆ. ಇದು ಇದರ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶ. ಓಕೆ, ನೋಡಿ, ಇಲ್ಲಿ 3 ಸ್ಟೆಪ್ಪು ಕಂಪ್ಲೀಟ್ ಆಯಿತು. 1 2 3. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. One, 2 ಮತ್ತು 3 ಸಿಂಗಲ್ ಕ್ರೋಶ ಹಾಕ್ಕೊಂಡು, ನಾನು ಆವಾಗಲೇ ಹೇಳಿದ್ನಲ್ಲ 3 ಏನಕ್ಕೆ ಅಂದರೆ ಇದು ರಿಪೀಟ್ ಬಂದು ಇಲ್ಲಿ ಲಾಕ್ ಮಾಡಲಿಕ್ಕೆ. ಓಕೆ, 3 ಹಾಕಿಬಿಟ್ಟು ನೆಕ್ಸ್ಟು ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಅದು ಎಲ್ಲಿ ಬಂದು ಕೂರುತ್ತೆ ನೋಡಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಚೈನ್ ಹಾಕಿ 1 2 3 4 5 ಹಾಕಿ ಡಿಸೈನ್ ಟರ್ನ್ ಮಾಡಿಕೊಂಡು ಹಾಗೇನೂ ಲಾಕ್ ಮಾಡ್ಕೋಬೋದು. ಟರ್ನ್ ಮಾಡಿ ಇಲ್ಲಿ ಫಸ್ಟಿನ ಇಲ್ಲಿ ನೋಡಿ, ಫಸ್ಟ್ ಸಿಂಗಲ್ ಕ್ರೋಶದೊಳಗೆ ತಗೊಂಡು ಲಾಕ್ ಮಾಡಿ ಮತ್ತು ಇಲ್ಲಿ ಸಹ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡಿಕೊಂಡು ಸೇಮ್ ಆವಾಗಲೇ ಏನು ಮಾಡಿದರೆ ಹಾಗೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಿ ಇವಾಗಲೇ. ಇಲ್ಲಿ ಸ್ಲಿಪ್ ಸ್ಟಿಚ್, ಸಿಂಗಲ್ ಕ್ರೋಶ ಮತ್ತು ಸ್ಲಿಪ್ ಸ್ಟಿಚ್, ಸಿಂಗಲ್ ಕ್ರೋಶ, ಸ್ಲಿಪ್ ಸ್ಟಿಚ್. ಓಕೆ, ಇದನ್ನು ಪೂರ್ತಿ ಡಿಸೈನು ಹಾಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಇದು ಫಿನಿಶ್ ಆಯಿತು. ಇದ್ರ ಪಕ್ಕದಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ. ಓಕೆ, ಒಂದು ಸ್ಟೆಪ್ಪು ಫಿನಿಶ್ ಆಯಿತು. ನೆಕ್ಸ್ಟ್ ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 ಸೇಮ್ ನಿಮ್ಗೆ ಆವಾಗಲೇ ಹೇಗೆ ಹೇಳಿದೆ ಹಾಗೆ ಈ ಫಸ್ಟ್ ಲೈನು ಫುಲ್ ಕವರ್ ಆಗಿ ಇಲ್ಲಿ ಬಂದು ಲಾಕ್ ಮಾಡಬೇಕು. ಅಷ್ಟು ಎಷ್ಟು ಚೈನ್ ಬೇಕಾಗತ್ತೆ ನೋಡಿ ಹಾಕ್ಕೊಳ್ಳಿ. ನೋಡಿಬಿಟ್ಟು ಇಲ್ಲಿ ಎರಡನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಸಹ ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕಿಬಿಟ್ಟು ಟರ್ನ್ ಮಾಡಿಕೊಂಡು ಸೇಮ್ ಎಲ್ಲ ಡಿಸೈನು ಹೇಗೆ ಮಾಡಿದ್ರಿ ಹಾಗೇ ಸಿಂಗಲ್ ಕ್ರೋಶ
ಸ್ಲಿಪ್ ಸ್ಟಿಚ್ಚು, ಸಿಂಗಲ್ ಕ್ರೋಶ, ಸಿಂಗಲ್ ಚೈನು, ಸಿಂಗಲ್ ಕ್ರೋಶ ಅಲ್ಲ, ಸಿಂಗಲ್ ಚೈನು, ಸ್ಲಿಪ್ ಸ್ಟಿಚ್ಚು, ಸಿಂಗಲ್ ಚೈನು, ಸ್ಲಿಪ್ ಸ್ಟಿಚ್ಚು. ಓಕೆ, ಇದು ಸಹ ಫುಲ್ ಹಾಗೆ ಕವರ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿ, ನೆಕ್ಸ್ಟ್ ಸಹ ಹಾಗೆ ಸೇಮ್ ಇದೇ ಡಿಸೈನೇ ರಿಪೀಟ್ ಮಾಡ್ಕೊಳ್ಳಿ. ಇಲ್ಲಿ ಇದ್ರ ನೆಕ್ಸ್ಟು ಇಲ್ಲಿಂದ ಹೇಗೆ ಶುರು ಮಾಡಿದ್ವಿ ಹಾಗೆ ಇನ್ನೊಂದನ್ನು ರೆಡಿ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗ್ತದೆ. ಓಕೆ ನೋಡಿ, 3ನೇ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇಲ್ಲಿ ಇದು 3 ಆಯ್ತಲ್ವ. ಇನ್ನು ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ 1 2 3 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಕುಚ್ಚು ಕಟ್ಟಿದ ನಂತರ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ನೀವು ಟ್ರೈ ಮಾಡಿ, ತುಂಬ ಈಸಿ ಇದೆ, ಆರಾಮಾಗಿ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು.